ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ಸಂಜೆ ಆದರೆ ಸಾಕು, ಕೆಲವರಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ಸುತ್ತೆ. ಅದಕ್ಕೆ ಅವರು ಬೀದಿ ಬದಿಯ ಬಜ್ಜಿ, ಬೋಂಡಾ, ಮಸಾಲೆ ವಡೆ, ಸಮೋಸ ಅಂಗಡಿಯನ್ನ ಹುಡುಕೊಂಡು ಹೋಗ್ತಾರೆ. ಈಗಂತೂ ಮಳೆಗಾಲ ಆರಂಭ ಆಯಿತು. ಸಂಜೆ ಹೊತ್ತು ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಸವಿದ್ರೇನೆ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಅಂತ ಸ್ನ್ಯಾಕ್ಸ್ ಪ್ರಿಯರು ಎಷ್ಟೇ ದೂರ ಇದ್ರೂ ಹೋಗಿ ತಿಂದು ಬರ್ತಾರೆ. ಆದರೆ ಈ ಸ್ನ್ಯಾಕ್ಸ್ ಪ್ರಿಯರು ಇಲ್ಲಿ ಒಂದು ವಿಷಯವನ್ನ ಗಮನಿಸಿಯೂ ನೆಗ್ಲೆಕ್ಟ್ ಮಾಡಿರ್ತಾರೆ. ಅದೇನಂದ್ರೆ, ನ್ಯೂಸ್ ಪೇಪರ್ನಲ್ಲೇ ಬಿಸಿ ಬಿಸಿ ಮಿರ್ಚಿ ಬಜ್ಜಿ, ಬೋಂಡಾ, ವಡೆಯನ್ನ ಕೊಡ್ತಾರೆ, ಅಥವಾ ಪಾರ್ಸಲ್ ಕೂಡ ಆ ಪೇಪರ್ನಲ್ಲೇ ಕೊಡ್ತಾರೆ. ಆದರೆ ಅದರಿಂದ ಆಗುವಂತಹ ಪರಿಣಾಮದ ಬಗ್ಗೆ ಯೋಚನೆ ಮಾಡಿದ್ದೀರಾ? ಹಾಗಾದರೆ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು. ಹೌದು, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರವು ಆಹಾರ ಪದಾರ್ಥಗಳನ್ನು, ಅದರಲ್ಲೂ ವಿಶೇಷವಾಗಿ ಕರಿದ ತಿಂಡಿಗಳನ್ನು ದಿನಪತ್ರಿಕೆಗಳಲ್ಲಿ ಸುತ್ತಿಕೊಡೋದರ ವಿರುದ್ಧ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿದೆ. ನಮ್ಮ ನೆಚ್ಚಿನ ಸ್ಟ್ರೀಟ್ ಫುಡ್ಗಳಾದಂತಹ ಬೋಂಡಾ, ಬಜ್ಜಿ, ವಡೆ, ಪಕೋಡ, ಸಮೋಸಾಗಳನ್ನು ಪೇಪರ್ಗಳಲ್ಲಿ ಹಾಕ್ಕೊಂಡು ತಿನ್ನೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೆ ಹೇಗೆ ಮಾರಕವಾಗಬಹುದು ಎಂಬ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. ವೃತ್ತಪತ್ರಿಕೆ ಶಾಯಿಯಲ್ಲಿ ಭಾರಲೋಹಗಳ ಜೊತೆಗೆ ಹಾನಿಕಾರಕ ರಾಸಾಯನಿಕಗಳಿವೆ ಅಂತ FSSAI ಹೇಳಿದೆ. ಈ ರಾಸಾಯನಿಕಗಳು ಆಹಾರದಲ್ಲಿ, ವಿಶೇಷವಾಗಿ ಬಿಸಿ ಎಣ್ಣೆ ಮತ್ತು ತೇವಾಂಶವುಳ್ಳ ಆಹಾರ ಪದಾರ್ಥಗಳಲ್ಲಿ ಕರಗುತ್ತೆ ಅಂತ ಎಚ್ಚರಿಸಿದೆ. ಇವು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ಪತ್ರಿಕೆಗಳನ್ನು ಪದೇ ಪದೇ ಬಳಸೋದ್ರಿಂದ ಮತ್ತು ಅನೈರ್ಮಲ್ಯ ಪರಿಸ್ಥಿತಿಗಳಿಗೆ ಒಡ್ಡಿಕೊಳ್ಳೋದ್ರಿಂದ ಪತ್ರಿಕೆಗಳು ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಸಹ ಒಳಗೊಂಡಿರಬಹುದು. ಇನ್ನು ವೃತ್ತಪತ್ರಿಕೆ ಮುದ್ರಣ ಶಾಹಿಯು ಸೀಸಾ, ಕ್ರೋಮಿಯಂ ಮತ್ತು ಕ್ಯಾಡ್ಮಿಯಂ ಅಂತಹ ವಿಷಕಾರಿ ರಾಸಾಯನಿಕಗಳನ್ನು ಹೊಂದಿರುತ್ತೆ. ಬಿಸಿ ಆಹಾರ ಜೊತೆಗೆ ಎಣ್ಣೆಯುಕ್ತ ವಸ್ತುಗಳು ಈ ಶಾಹಿಯೊಂದಿಗೆ ಸಂಪರ್ಕಕ್ಕೆ ಬಂದಾಗ ಈ ರಾಸಾಯನಿಕಗಳು ಆಹಾರಕ್ಕೆ ಬಿಡುಗಡೆ ಆಗ್ತವೆ. ಅಂತಹ ಕಲುಷಿತ ಆಹಾರವನ್ನು ತಿನ್ನೋದು ಅಪಾಯಕಾರಿ. ಈ ಆಹಾರವನ್ನು ದೀರ್ಘಕಾಲದವರೆಗೆ ಸೇವಿಸೋದ್ರಿಂದ ದೀರ್ಘಕಾಲದ ಚಯಾಪಚಯ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು. ಇದರ ಜೊತೆಗೆ ಕ್ಯಾನ್ಸರ್ ಅಪಾಯವನ್ನು ಕೂಡ ಹೆಚ್ಚಿಸಬಹುದು. ವೃತ್ತಪತ್ರಿಕೆ ಶಾಯಿಯಲ್ಲಿರುವ ರಾಸಾಯನಿಕಗಳು ಮತ್ತು ಬಣ್ಣಗಳು ಹಾರ್ಮೋನ್ಗಳ ಕಾರ್ಯವನ್ನು ಅಡ್ಡಿಪಡಿಸಬಹುದು ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಇದು PCOS, ಬಂಜೆತನ ಮತ್ತು ಆರಂಭಿಕ ಋತುಬಂಧದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಗರ್ಭಾವಸ್ಥೆಯಲ್ಲಿ ವೃತ್ತಪತ್ರಿಕೆಯಲ್ಲಿ ಪ್ಯಾಕ್ ಮಾಡಿದ ಆಹಾರವನ್ನು ಸೇವಿಸುವ ಮಹಿಳೆಯರು ತಮ್ಮ ಶಿಶುಗಳಲ್ಲಿ ಅಕಾಲಿಕ ಜನನ ಮತ್ತು ಜನ್ಮ ದೋಷಗಳ ಅಪಾಯವನ್ನು ಸಹ ಹೊಂದಿರ್ತಾರೆ. ವೃತ್ತಪತ್ರಿಕೆಗಳಲ್ಲಿ ಪ್ಯಾಕ್ ಮಾಡಲಾದಂತಹ ಆಹಾರವನ್ನು ಹೆಚ್ಚು ಸೇವನೆ ಮಾಡೋದ್ರಿಂದ ದೀರ್ಘಾವಧಿಯಲ್ಲಿ ಸ್ತನ ಕ್ಯಾನ್ಸರ್ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಕೂಡ ಬರುವಂತಹ ಅಪಾಯ ಹೆಚ್ಚಿರುತ್ತೆ. ಹೀಗಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ವೃತ್ತಪತ್ರಿಕೆ ಶಾಹಿಯಲ್ಲಿರುವ ರಾಸಾಯನಿಕಗಳು ಮತ್ತು ಬಣ್ಣಗಳು ರೋಗ ನಿರೋಧಕ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ಸಹ ದುರ್ಬಲಗೊಳಿಸಬಹುದು ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಇದು ಸೋಂಕುಗಳ ಅಪಾಯವನ್ನು ಕೂಡ ಹೆಚ್ಚು ಮಾಡುತ್ತೆ. ಒಟ್ಟಾರೆಯಾಗಿ ಆರೋಗ್ಯದ ವಿಷಯದಲ್ಲಿ ಸಣ್ಣ ನಿರ್ಲಕ್ಷ್ಯವೂ ಕೂಡ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ರುಚಿ ಕ್ಷಣಿಕ ಸಂತೋಷ ನೀಡಬಹುದು, ಆದರೆ ಆರೋಗ್ಯವೇ ನಿಜವಾದ ಸಂಪತ್ತು. ಆದ್ದರಿಂದ ಪೇಪರ್ನಲ್ಲಿ ಕಟ್ಕೊಟ್ಟಂತಹ ಬಜ್ಜಿ, ಬೋಂಡಾ ತಿನ್ನುವಂತಹ ಮೊದಲು ಒಂದು ಕ್ಷಣ ಯೋಚಿಸೋದು ಒಳಿತು ಅನ್ನೋದು ನಮ್ಮ ಆಶಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.